ಮುಕ್ತಿ ಕೊಡಿಸೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀಯಾ? ಸಂತೋಷ ಆಯಿತು. ನನಗಿಂತ ಮೊದಲು ಅವನ ಪ್ರವೇಶವೂ ಆಗಿದೆ. ನಿನಗೆ ತ್ರಿಶಂಕುವಿನ ಅತಂತ್ರ ಸ್ಥಿತಿಯ ಕಷ್ಟಗಳು ಬಾರದೇ ಇರಲಿ ಅಂತ ಈ ಪ್ರಯತ್ನ ಕಂದ. ನೀನೊಬ್ಬ ಅರ್ಥ ಮಾಡ್ಕೋಬೇಕಿದೆ. ಯಜಮಾನ್ರೆ, ಗುರುಗಳು ಬಂದರು. ನೋಡ್ತೀಯಾ, ಗುರುಗಳು ಬಂದೇ ಬಿಟ್ರು. ಈಗ ಅಶೋಕ್ ಎಲ್ಲಿಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಒಂದು ಕೆಲಸ ಮಾಡು, ಗುರುಗಳ ಪಾದ ತೊಳೆಯೋಕೆ ನೀನು ನೀರು ತಗೊಂಡ್ ಬಾ. ಸರಿ, ಹೋಗು. ನಮಸ್ಕಾರ ಗುರುಗಳೇ. ಭವಾನಿ, ಭವಾನಿ, ಏನಮ್ಮ ಇದು? ಗುರುಗಳ ಪಾದ ತೊಳೆಯೋದಕ್ಕೆ ಖಾಲಿ ಚೊಂಬು ತಂದಿದೆಯಲ್ಲ? ಇಲ್ಲ ಚಿಕ್ಕಪ್ಪ, ಇದು ತುಂಬಾ ನೀರಿತ್ತು. ಈಗ ನೋಡಿದ್ರೆ ನೀರೇ ಕಾಣಿಸ್ತಿಲ್ಲ. ಭವಾನಿ, ತಗೊಂಡು ಬಂದ ನೀರು ಹೇಗೆ ಮಾಯ ಆಗತ್ತೆ? ಇಂದ್ರ ಪ್ರಸಾದ್, ಭವಾನಿ, ಪಾತ್ರೆಯಲ್ಲಿ ಶೇಖರಣೆಯಾಗಿದ್ದ ನೀರನ್ನು ತಗೊಂಡ್ಬಂದ್ಯಾ? ಹೌದು ಗುರುಗಳೇ. ಪರವಾಗಿಲ್ಲ ಬಿಡು. ಈಗ ಹೋಗಿ ಸಂಗಮದಲ್ಲಿ ಹರಿತಾ ಇರೋ ನೀರನ್ನು ತಗೊಂಬ. ಸರಿ ಗುರುಗಳ. ಗುರುಗಳೇ, ಏನೋ ಎಲ್ಲ ವಿಚಿತ್ರವಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ ಏನೇನು ನಡೀತಾ ಇದೆಯೋ ಅದರಲ್ಲಿ ಯಾವುದನ್ನು ನಂಬಬೇಕೋ ಯಾವುದನ್ನು ನಂಬಾರ್ದೋ ಒಂದು ಅರ್ಥ ಆಗ್ತಿಲ್ಲ. ದಾರಿ ಮಧ್ಯದಲ್ಲಿ ವೇದಾಗೆ ಪ್ರಜ್ಞೆ ಹೋಯಿತು. ಭಯ ಶುರುವಾಗಿ ಅವಳನ್ನ ವಾಪಸ್ ಕಳಿಸ್ಬಿಟ್ವಿ. ಯಾಕೆ ಗುರುಗಳೇ ಹೀಗೆಲ್ಲ ನಡೀತಾ ಇದೆ? ಕೆಲವು ಸೂಕ್ಷ್ಮತೆಗಳೇ ಹಾಗೆ. ನಡೆದ ಹಾಗಿರುತ್ತೆ, ಆದರೆ ನಡೆಯೋದಿಲ್ಲ. ಕೇಳ್ದ ಹಾಗಿರುತ್ತೆ, ಆದರೆ ಕೇಳಿಸೋದಿಲ್ಲ. ಮಾಡ್ದ ಹಾಗಿರುತ್ತೆ, ಆದರೆ ಯಾವ ಕೆಲಸನೂ ಸಂಪೂರ್ಣವಾಗಿ ಆಗೋದಿಲ್ಲ. ಋಣಾತ್ಮಕ ಶಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾ ಇತ್ತು, ಅದಕ್ಕೆ ಹಾಗಾಗಿದೆ. ವೇದಾಗೆ ಹಾಗಾಗೋದಕ್ಕೆ ಇರಲಿ ಬಿಡಿ, ಅದರ ಬಗ್ಗೆ ಚಿಂತೆ ಬೇಡ.